ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ನಾನು ನಿಮ್ಮ ಪ್ರೀತಿಯ ನಯನ. ಇನ್ನೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ನಂದು ಸ್ಕಿನ್ ಕೇರ್ ಸುಮಾರು ಸಲ ಹೇಳಿದ್ದೀನಿ. ಮಾಯ್ಶ್ಚರೈಸರ್ ಸಂಜೆ, ಒಂದು ಲಿಪ್ ಕೇರ್ ಅಷ್ಟೇ ಸಂಜೆ ಟೈಮು. ಇನ್ನು ಬೆಳಗ್ಗೆ ಆದರೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಈ ಥರ ಇರುತ್ತೆ. ಸೊ ಅಷ್ಟೇ ಸಿಂಪಲ್ಲಾಗಿ ಯೂಸ್ ಮಾಡೋದು, ಜಾಸ್ತಿ ಏನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ಆಫ್ ಸನ್ ಪ್ರೊಟೆಕ್ಷನ್ಗೆ ಅಷ್ಟೇ ಇವೆಲ್ಲ. ಅದು ಬಿಟ್ಟು ಅದು ಇದು ಅಂತ ಏನು ಯೂಸ್ ಮಾಡ್ತಾನೆ ಇರಲ್ಲ. ಹಾಗೆ ಅಂಡರ್ ಐ ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ನಿಮಗೆ ಬೇಕಾಗಿರೋವಂಥದ್ದು ಪ್ರಾಡಕ್ಟ್ಸ್ ನಿಮಗೆ ಯಾವ್ದು ಸೂಟಬಲ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೋಬಹುದು ಅಷ್ಟೇ. ಸೊ ಇನ್ನು ಸ್ಕಿನ್ ಕೇರ್ ಆಯಿತು. ಆಲ್ಮೋಸ್ಟ್ ನಾನು ಜಡೆನೇ ಹಾಕೋತಿರ್ತೀನಿ ಮನೇಲಿ. ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಷ್ಟೇನೇನಿಲ್ಲ. ಹಾಗೆ ಅದರಿಂದ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಆಲ್ರೆಡಿ ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೆ ಏನಕ್ಕೆ ಜಡೆ ಹಾಕೋಬೇಕು ಅಂದ್ಬಿಟ್ಟು. ಸೊ ಇನ್ನೊಂದು ಸ್ವಲ್ಪ ಆಚೆಗಡೆ ಎನ್ವಿರಾನ್ಮೆಂಟ್, ಗಿಡ ಮರಗಳೆಲ್ಲ ನೋಡ್ತಾ ಸೊ ಕಾಲ ಕಳೀತಾ ಇದೆ. ಇನ್ನು ಮಕ್ಕಳು ಎಲ್ಲ ಅಷ್ಟೊತ್ತಿಗೆ ಎದ್ದಿರ್ತಾಳೆ. ಅಷ್ಟೊತ್ತಿಗೆ ನಾನು ಕ್ರಿಕೆಟ್ ಹೋಗಿ ಬಿಟ್ಟು ಬರೋಷ್ಟೊತ್ತಿಗೆ ಅವಳು ಎದ್ದು ಆಟ ಆಡೋದು, ತಿನ್ನೋದು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತಿರ್ತಾಳೆ. ಮಲಗೋದೇ ಕಮ್ಮಿ ಮಧ್ಯಾಹ್ನ, ಅಷ್ಟು ಬರೀ ಆಟ 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 ಅನ್ನೋದೇ ಇರುತ್ತೆ. ಇನ್ನು ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಸ್ಕೂಲಲ್ಲಿ ಏನೇನಾಗಿದೆ ಅಂತ ಕೇಳ್ತೀನಿ. ನಿನ್ನ ಫ್ರೆಂಡ್ಸ್ ಏನೇನು ಊಟ ತಂದಿದ್ರು, ತಿಂಡಿ ಸ್ನ್ಯಾಕ್ಸ್ ಎಲ್ಲ ಏನೇನು ತಂದಿದ್ರು, ಏನು ಹೇಳ್ಕೊಟ್ರು ಮ್ಯಾಮು ಅಂತ ಪ್ರತಿಯೊಂದು ಕೇಳ್ತಾ ಇರ್ತೀನಿ. ಸೊ ಅವಳ ಜೊತೆಗೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಒಂದು ಎಷ್ಟು ಟೈಮ್ ಸಾಧ್ಯ ಆಗುತ್ತೋ ನನಗೆ ಅಷ್ಟು ಟೈಮ್ನ ನಾನು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇನ್ನು ಪ್ರಕುಲ್ ನನ್ನ ಕೈಗೆ ಸಿಗೋಲ್ಲ. ಅವ್ನು ನೈಟ್ ಟೈಮ್ ನಾನೊಂದು ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ ನಾನು. ಆವಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಏನಕ್ಕಂದರೆ ಊಟ ಆದಮೇಲೆ ವಾಕಿಂಗ್ ಅಂತ ಹೋಗ್ತೀವಲ್ಲ, ಆವಾಗ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಟೈಮ್ ಸಿಗುತ್ತೆ. ಇನ್ನು ಅವಳು ಆಟಾಡೋಕೆ ಹೋದ್ಲು, ಜಾಸ್ತಿ ಹೊತ್ತಿರಲ್ಲ ಅವಳು, ಬರೀ ಒಂದು ಕಡೆ ನಿಲ್ಲಲ್ಲ. ನಾನೊಂದು ಸ್ವಲ್ಪ ರಿಫ್ರೆಶ್ಮೆಂಟ್ಗೆ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀನಿ. ನಾನು ಅಷ್ಟೇ ಒಂದು ಕಡೆ ಇರಲ್ಲ, ಓಡಾಡ್ತಾನೆ ಇರ್ತೀನಿ. ಎಡಿಟಿಂಗ್ ಮಾಡೋ ಟೈಮಲ್ಲೇ ನಾನು ಕೂತ್ಕೊಂಡು ಇದನ್ನು ಎಡಿಟಿಂಗ್ ಮಾಡೋದು ಅಷ್ಟೇ. ಇನ್ನೊಂದು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ದೆ ಆಚೆಯಿಂದ, ಸ್ವಲ್ಪ ಈ ಚಿಕ್ಕಿ ಮತ್ತು ಕಡಲೆಬೀಜ ಖಾರದ್ದು ಚೆನ್ನಾಗಿರುತ್ತೆ. ಅವಾಗವಾಗ ಒಂದು ಸ್ವಲ್ಪ ಮಕ್ಳಿಗೆ ಕೊಡೋದಕ್ಕೆ ಅಂತ ಅಷ್ಟೇ. ಯೂಶ್ವಲಿ ತುಂಬ ನಾನು ಜಾಸ್ತಿ ತರೋದಿಲ್ಲ, ತುಂಬ ಕಮ್ಮಿ. ಇನ್ನೊಂದು ಸ್ವಲ್ಪ ಟೀಗೆ ಇಟ್ಟೆ, ಸಂಜೆ ಟೀ ಟೈಮ್ ಟೀ ಇರಲೇಬೇಕಲ್ಲ. ಸೊ ಹಂಗಾಗಿ ಟೀ ಕುದೀತಾ ಇದೆ. ಇನ್ನು ಪಾಪುಗೂ ಕೂಡ ತಿನ್ನಿಸ್ಬೇಕು. ಇವಾಗ 2 ಟೈಮ್ಸ್ ತಿಂತಾಳೆ, ಬೆಳಗ್ಗೆ ಒಂದು ಸಲ, ಸಂಜೆ ಒಂದು ಸಲ, 6 o'clock ಮುಂಚೆ. ಇನ್ನು ಎಲ್ಲ ಬಿಬ್ಬೆಲ್ಲ ಹಾಕ್ಕೊಂಡು ರೆಡಿಯಾಗಿ ಕೂತಿದ್ದಾರೆ ಮೇಡಮ್ಮು. ಸೊ ಅವ್ರಿಗೂ ತಿನ್ನಿಸ್ಬೇಕು. ಡಿಫ್ರೆಂಟಾಗಿರೋದೆಲ್ಲ ತಿನ್ನಿಸ್ತಾ ಇದ್ದೀವಿ ಇವಾಗ. ಇನ್ನು ಲಶಿ ಸ್ವಲ್ಪ ಹೋಮ್ವರ್ಕ್ ಮುಗಿಸ್ಕೊಂಡ್ಬಿಡ್ತಾಳೆ ಆ ಟೈಮ್ಗೆ. ಮತ್ತು ಒಂದು ಎಷ್ಟಂದರೆ ಅವಳು ಒಂದು 15 to 20 minutes ಹೋಮ್ವರ್ಕ್ ಮುಗಿಸ್ಬಿಡ್ತಾಳೆ. ಒಂದು 3 ಬುಕ್ಸು ಏನಾದರೂ ಕೊಟ್ಟಿರ್ತಾರೆ, ಒಂದು ಕಲರಿಂಗು, ಇಲ್ಲಾಂದರೆ ಕನ್ನಡ, ಇಂಗ್ಲೀಷು, ಈ ಥರ ನಂಬರ್ಸ್ ಬರೆಯೋದು. ಇವಾಗ ಇವ್ರಿಗೆ LKGಗೆ ಹಿಂದಿ ಕೂಡ ಇದೆ ಇವಾಗ. ಸೊ ಹಿಂದಿ ಕೂಡ ಸ್ಟಾರ್ಟ್ ಮಾಡ್ತಾರೆ LKGಗೆ. ಸೊ ಹೆಂಗೆ ಬರೀತಾರೋ ಹಿಂದಿ ಎಲ್ಲ ನೋಡಬೇಕು ಲೆಟರ್ಸು. ಪ್ರಕುಲ್ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಕನ್ನಡನೂ ಇರಲಿಲ್ಲ, ಹಿಂದಿನೂ ಇರಲಿಲ್ಲ. ಬಟ್ ಇವ್ರ ಸ್ಕೂಲಲ್ಲಿ ಇವಾಗಲೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬೇಗನೆ. ಆ್ಯಂಡ್ ರಾತ್ರಿ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು, ತಣ್ಣಗಿತ್ತು ಆಚೆಗಡೆ ಗಾಳಿ, ಫುಲ್ಲು ಟೆರೇಸ್ ಮೇಲೆ ಹೋಗ್ಬಿಟ್ಟು ಟಾಪಲ್ಲಿ ಹೋಗ್ಬಿಟ್ಟು ಎಲ್ಲ ಓಡಾಡ್ತಾ ಇದ್ವಿ. ಆ್ಯಂಡ್ ಲೈಟ್ನಿಂಗ್ಸ್ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಆಚೆಗಡೆ. ವ್ಯೂ ಹೀಗಿದೆ. ಸೊ ಫ್ರೆಂಡ್ಸ್, ಇಲ್ಲೇ ಟೆರೇಸ್ ಮೇಲೆ ಬಂದು ತಣ್ಣಗಿದೆ, ವಾಕ್ ಮಾಡ್ಕೊಂಡು ಇದ್ವಿ. ನೋಡಿ ಇಲ್ಲಿ ಸೊ ವಾಕ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು. ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲೇ ಮಲ್ಕೊಳ್ಳೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತಣ್ಣಗಿದೆ ಫುಲ್ಲು ಮೇಲ್ಗಡೆ. ಆ್ಯಂಡ್ ಸಂಜೆ ಟೈಮು ಚೆನ್ನಾಗಿರುತ್ತೆ, ನೈಟ್ ಟೈಮು ಚೆನ್ನಾಗಿರುತ್ತೆ. ನೈಟ್ ಟೈಮ್ ಫುಲ್ ಲೈಟಿಂಗ್ಸ್ ನೋಡ್ಬೋದು. ಸಂಜೆ ಬಂದರೆ ಫುಲ್ ಗ್ರೀನರಿ, ಮನೆ, ಬೆಟ್ಟ ಗುಡ್ಡ ತುಂಬ ಜಾಸ್ತಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ವಾಕ್ ಮಾಡ್ಬೋದು ಮೇಲೆ. ಒಳ್ಳೆ ತಣ್ಣಗಿರೋ ಗಾಳಿಯಲ್ಲಿ ವಾಕ್ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಒಂದೊಂದು ಸತಿ ತುಂಬ ಮಳೆ ಕಡಿಮೆ ಆಗಿದೆ, ಏನಂತೀರ. ಸೊ ತುಮಕೂರಲ್ಲೂ ಅಷ್ಟೇ ತುಂಬ ಮಳೆ ಕಡಿಮೆ ಆಗಿದೆ. ಲಾಸ್ಟ್ ವೀಕ್ ಚೆನ್ನಾಗಿ ಬಂತು. ಬಟ್ ಈ ಸಲ ತುಂಬ ಕಡಿಮೆ ಆಗಿದೆ. ಸುಮ್ಮನೆ ಮೋಡ ಮುಚ್ತಿದೆ, ಬಟ್ ಮಳೆ ಅಂತೂ ಬರ್ತಾನೆ ಇಲ್ಲ. ಸೊ ಏನೋ ನನಗೂ ಗೊತ್ತಿಲ್ಲ. ಇನ್ನು ಇದು ಪಾಪುಗೆ ಬೆಳ್ಳಿ ಬಟ್ಲಲ್ಲೂ ತಿನ್ನಿಸ್ತೀವಿ. ಆ್ಯಂಡ್ ಇದು ಮಾಮೂಲಿ ಇದು ಫೈಬರ್ ಇಲ್ಲ ಸಿಲಿಕಾನಿಂದ ಮಾಡಿರೋದು ಅಂತ ಅನ್ಸುತ್ತಿದ್ದು. ಸೊ ಇದು ಡೈರೆಕ್ಟ್ ಹಿಂಗೆ ಪ್ರೆಸ್ ಮಾಡ್ತಾ ಚೂರೇ ಸ್ಪೂನಿಗೆ ಬರುತ್ತೆ. ಸೊ ನೀಟಾಗಿ ತಿನ್ನಿಸ್ಬೋದು ಅಂತ ಇದೊಂದು ಚೆನ್ನಾಗಿದೆ ಇದೊಂದು ಪ್ರಾಡಕ್ಟ್.
ಇನ್ನು ಬೆಳಗ್ಗೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಮತ್ತು ಸಾಂಬಾರೆಲ್ಲ ಮಾಡಿಬಿಡ್ತೀನಿ ಬೆಳಗ್ಗೆನೇ. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ಸಬ್ಸ್ಕ್ರೈಬರ್ಸ್ಗೆ. ಏನಂದರೆ ಮತ್ತೆ ನಾವು ಮಧ್ಯಾಹ್ನ ಮತ್ತೆ ಸಾಂಬಾರು ಮಾಡಿಕೊಂಡು ಎಲ್ಲ ಕಟ್ ಮಾಡಿಕೊಂಡು ಮತ್ತೆ ಬರೀ ಕಿಚನಲ್ಲೇ ಇದ್ದಂಗೆ ಆಗಿಬಿಡುತ್ತೆ. ಹಂಗಾಗಿ ನಾವು ಆಲ್ಮೋಸ್ಟ್ ಕೆಲವೊಂದು ಸಲ ನೈಟಿಗೂ ಪ್ರಿಪೇರ್ ಮಾಡಿಬಿಟ್ಟಿರ್ತೀವಿ ಸಾಂಬಾರು, ನೈಟಿಗೆ ಚಪಾತಿಗೆ ಆಗೋ ಥರ. ಒಂದೊಂದು ಸಲ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಇದಕ್ಕೆ ಮಾಡಿಬಿಟ್ಟಿರ್ತೀವಿ. ಇನ್ನು ಲೈಟ್ ಫುಡ್ ಏನಾದರೂ ತಿಂತೀವಿ ಅಷ್ಟೇ, ನೈಟ್ ಟೈಮ್ ಅಷ್ಟೇ. ಇನ್ನು ಒಂದೊಂದು ಸಲ ಹೇಳಿದ್ನಲ್ಲ, ಚಪಾತಿಗೆ ಆದರೆ ಅದಕ್ಕೂ ಸ್ವಲ್ಪ ಏನಾದರೂ ಸಾಂಬಾರು, ಗ್ರೇವಿನ ಅದನ್ನು ಕೂಡ ನಾವು ಜಾಸ್ತಿನೇ ಮಾಡಿರ್ತೀವಿ. ಸೊ ಇನ್ನು ರೊಟೀನ್ ಇದಿದೆ, ಮಾಮೂಲಿ ಕೆಲಸ ಅದು ಇದು ಏನೇ ಒಂದು ತಪ್ಪಿದ್ರೂ ಸೊ ಹೋಮ್ ಮೇಕರ್ಸ್ಗೆ, ಅಮ್ಮಂದ್ರಿಗೆ ಈ ಕೆಲಸಗಳಂತೂ ತಪ್ಪಿದ್ದೇ ಅಲ್ವಾ. ಸೊ ದಿನ ಪ್ರತಿನಿತ್ಯ ಮಾಡ್ತಾನೇ ಇರಬೇಕು. ಎಂಡ್ಲೆಸ್ ಕೆಲಸಗಳು ಅಂದರೆ ಅದು ಹೋಮ್ ಮೇಕರು, ಅಮ್ಮಂದ್ರಿಗೆ ಅನಿಸುತ್ತೆ ಎಂಡ್ಲೆಸ್ ಕೆಲಸಗಳು. ಸೊ 24/7 ಕೆಲಸಗಳು ನಮಗೆ ಇದ್ದೇ ಇರುತ್ತೆ. ಇನ್ನು ಇವತ್ತು ಅವಲಕ್ಕಿ ಮಾಡಿದ್ದೆ, ಚೆನ್ನಾಗಿರುತ್ತೆ. ಒಂದೊಂದು ಟೈಮ್ ಮಾಡ್ತಿರ್ತೀನಿ ಬಾಕ್ಸ್ಗೆ, ಯಾವಾಗಲೂ ಚಿತ್ರಾನ್ನ ಅದು ಇದು ಮಾಡೋದ್ರ ಬದಲು ಈ ಥರ ಅವಲಕ್ಕಿ ಒಂದೊಂದು ಸಲ ಮಾಡ್ತಿರ್ತೀನಿ ಬಾಕ್ಸ್ಗಳಿಗೆ. ಚೆನ್ನಾಗಿರುತ್ತೆ, ಅವ್ರಿಗೊಂಥರ ಡಿಫ್ರೆಂಟ್ ಅಂತ ಫೀಲ್ ಆಗುತ್ತೆ. ಮನೇಲಿ ತುಂಬ ಅವಲಕ್ಕಿ ಮಾಡಲ್ಲ, ಒನ್ಸ್ ಈ ಥರ ಯಾವಾಗಾನ ಮಾಡ್ತಾಯಿರ್ತೀನಿ ಚೇಂಜ್ಗೆ. ಇನ್ನು ಸ್ನ್ಯಾಕ್ಸ್ದು ಒಂದು ನಾನು ಬಾಕ್ಸ್ ಇಡಬೇಕು. ಪ್ರಕುಲ್ಗೆ ಸ್ನ್ಯಾಕ್ ಬ್ರೇಕ್ ಅಂತ ಇರುತ್ತೆ, ಲಶಿಕಂಗೆ ಒಂದೇ ಬ್ರೇಕ್ ಇರುತ್ತೆ. ಸೊ ಅವಳಿಗೆ 2 ಬಾಕ್ಸಲ್ಲಿ ಏನಾದರೂ ಇಟ್ಟಿರ್ತೀನಿ. ಒಂದರಲ್ಲಿ ಡ್ರೈ ಫ್ರೂಟ್ಸ್, ಇಲ್ಲ ಒಂದರಲ್ಲಿ ಫ್ರೂಟ್ಸು, ವೆಜಿಟೇಬಲ್ಸ್ ಚಾಪ್ ಮಾಡಿರೋದು, ಈ ಥರದ್ದು. ಇನ್ನು ಕಾರ್ನ್ಸ್ ಇತ್ತಲ್ಲ, ಸೊ ಕಾರ್ನ್ಸ್ ಎಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟು ಇಬ್ಬರಿಗೂ ಒಂದು ಕಾರ್ನ್ ಆದರೆ, ಸ್ವೀಟ್ ಕಾರ್ನ್ ಆದರೆ ಸಾಕಾಗುತ್ತೆ, ಹಾಫ್ ಇಟ್ಬಿಡ್ತೀನಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು. ಸೊ ಅದೊಂದು ಬಾಕ್ಸಿಗೆ ಇದು ಸ್ನ್ಯಾಕ್ ಬ್ರೇಕ್ ಆಗುತ್ತೆ. ಸೊ ಇದಿಷ್ಟು ಸ್ನ್ಯಾಕ್. ಇನ್ನು ನಾನು ಇವಾಗ ಒಂದು ಹೊಸ ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ, ಏನಂದರೆ ಪಾಲಕ್ ಸೊಪ್ಪು. ಸೊ ಪ್ರತಿದಿನ ನಾನು ಪಾಲಕ್ ಸೊಪ್ಪನ್ನ ತೊಗೊಳ್ತೀನಿ. ಸೊ ಇದು ದಿನ ನಾನು ಶೇಕ್ ಮಾಡ್ಕೊಂಡು ಕುಡಿತಾಯಿದ್ದೀನಿ, ಸ್ಮೂದಿ. ಸೊ ನೆಕ್ಸ್ಟ್ ನಾನು ವಾಟರ್ 18 ಡೇಲಿ ತೋರಿಸ್ತೀನಿ. ಸೊ ಏನೇನು ನಾನು ಸ್ಮೂದಿಗೆ ಹಾಕೋತೀನಿ ಅಂದ್ಬಿಟ್ಟು. ಸೊ ನೋಡಿ ಇಷ್ಟು ಗಟ್ಟಿ ಇದೆ. ಡೈಲಿ ತಿಂದರೆ ಸೊ ನಮ್ಗೆ ಇಮ್ಯುನಿಟಿ, ತುಂಬ ಕೆಲಸ ಮಾಡೋರಿಗೆ, ತುಂಬ ಓಡಾಡೋರಿಗೆ ಈ ಸ್ಮೂತಿ ಒಂದು ಒಳ್ಳೆ ಎನರ್ಜಿ ಡ್ರಿಂಕು. ಸೊ ಹಂಗಾಗಿ ಪ್ರತಿದಿನ ಕುಡಿತಾಯಿದ್ದೀನಿ. ಈ ಥರ ಸ್ಪೂನಲ್ಲಿ ತಿನ್ನೋದು ಚೆನ್ನಾಗಿರುತ್ತೆ, ಸ್ವೀಟಾಗಿ ಎಲ್ಲ ಹೆಲ್ತಿ ಇದರಲ್ಲಿರೋದು. ಸೊ ಫ್ರೆಂಡ್ಸ್, ಈಗ ಚಿರುಮುಳಿ ಮಾಡೋಣ. ತುಂಬ ದಿನ ಆಗಿಬಿಟ್ಟಿದೆ. ಸೊ ಮೇಲೆ ಎತ್ತಿಟ್ಬಿಟ್ಟಿರ್ತೀನಿ, ಮಕ್ಕಳಿಗೆ ಕಾಣಿಸ್ಬಾರ್ದು ಅಂತ. ಸೊ ಈ ಥರದ್ದೇನೋ ತಂದಾಗ ಸ್ವಲ್ಪ ಮೇಲೆ ಎತ್ತಿಟ್ಬಿಟ್ಟಿರ್ತೀನಿ. ಆವಾಗವಾಗ ಇಷ್ಟಿಷ್ಟು ಸ್ಮಾಲ್ ಕ್ವಾಂಟಿಟೀಲಿ ಕೊಡ್ತಾಯಿರ್ತೀನಿ ಅಷ್ಟೇ. ಸೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ತುಪ್ಪ ಹಾಕಬೇಕು. ಮತ್ತು ಅಚ್ಕಾರದ ಪುಡಿ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಇದ್ದರೆ ಮಕ್ಕಳು ಖಾರ ಅಂತ ತಿನ್ನಲ್ಲ. ಸೊ ಹಂಗಾಗಿ ಮೊದಲು ಇದು ಪುರಿ ತೊಗೊಂಡಿದ್ದೀನಿ. ಇದಿಷ್ಟು ಹಾಕಿ, ಇನ್ನು ಪ್ರಕುಲ್ ಕೂಡ ಕ್ರಿಕೆಟಿಗೆ ಹೋಗಿರ್ತಾನಲ್ಲ, ಸೊ ಅಪ್ಪ ಬರೋ ಟೈಮು ನಾನು ಬಿಟ್ಟು ಬರ್ತೀನಿ ಪ್ರಕುಲ್ನ, ಅಪ್ಪ ಕರ್ಕೊಂಡು ಬರ್ತಾರೆ ವಾಪಸ್ಸು. ಸೊ ಡೈಲಿ ಇದೇ ರೊಟೀನು. ಸೊ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಒಂಚೂರು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಒಂದು ಪೂರ್ತಿ ನಿಂಬೆಹಣ್ಣು ಪೂರ್ತಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಹುಳಿ ಖಾರ ಚೆನ್ನಾಗಿರುತ್ತೆ. ಆಮೇಲೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೆ ಬೇಕು ಅಂದರೆ ಹಾಕ್ಕೋಬೋದು. ಒಂಚೂರು ಮಿಕ್ಸರ್ ಹಾಕ್ತಾಯಿದ್ದೀನಿ. ಇದು ಸಣ್ಣದು ಹಾಕ್ಕೋಬೋದು, ದಪ್ಪದು ಹಾಕ್ಕೋಬೋದು, ಇದು ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ದಪ್ಪದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಂದೆ. ಇನ್ನು ಬೂಂದಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಅದು ಕೂಡ. ಸೊ ನಾನು ಬೂಂದಿ ರೊಟ್ಟಿ ಅಂದ್ಬಿಟ್ಟು ಇದನ್ನೇ ಹಾಕ್ತಾಯಿದ್ದೀನಿ, ದಪ್ಪ ಮಿಕ್ಸ್ಚರ್. ಅಂದರೆ ಇವಾಗ ಕ್ಲೌಡಿ ಕ್ಲೈಮೇಟು, ಮಳೆಗಾಲದಲ್ಲಿ ಸಕ್ಕತ್ತಾಗಿರುತ್ತೆ ಇದು ತಿನ್ನೋಕ್ಕೆ.
ಆಮೇಲೆ ಒಂಚೂರು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಖಾರಕ್ಕಷ್ಟೇ. ಇದು ತುಪ್ಪ, ಸೊ ತುಪ್ಪನ ಹಾಕೋತಾ ಇದ್ದೀನಿ ಬ್ಯಾಲೆನ್ಸ್ ಮಾಡೋದಕ್ಕೆ, ಚೆನ್ನಾಗಿರುತ್ತೆ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಚಿರ್ಮುರಿ ಮುಗೀತು. ಸೊ ಚಿರ್ಮುರಿ ರೆಡಿಯಾಗಿದೆ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಸೊ ಏನಾದರೂ ಹೆಚ್ಚು ಕಮ್ಮಿ ಆಗಿರುತ್ತಲ್ಲ. ಚಿರುಮುರಿಲಿ ಟೊಮ್ಯಾಟೊ ಇದ್ದರೆ ಚೆನ್ನಾಗಿರುತ್ತೆ ನಿಮಗೆ. ಸೊ ಟೇಸ್ಟ್ ಮಾಡ್ತೀನಿ. ಉಪ್ಪು ಖಾರ, ಸೊ ನನ್ನ ಪ್ರಕಾರ ಖಾರ ಸಾಕನ್ಸುತ್ತೆ, ಉಪ್ಪು ಸ್ವಲ್ಪ ಬೇರೆ ಆಗಿರುತ್ತೆ ಅಷ್ಟೇ. ಪರ್ಫೆಕ್ಟಾಗಿ ಆಗಿದೆ. ಸಾಲ್ಟ್ ಎಲ್ಲ ಜಾಸ್ತಿ ಇಲ್ಲ, ಕಮ್ಮಿ ಇಲ್ಲ ಸಾಲ್ಟು. ಸಕ್ಕತ್ತಾಗಿದೆ, ಯಮ್ಮಿ ಆಗಿದೆ. ಈಗ ಒಂದೊಂದು ಪುಟ್ಟು ಪುಟ್ಟು ಬೌಲು ಇಲ್ಲ ಪ್ಲೇಟ್ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದಷ್ಟೇ. ನೋ ವರ್ಡ್ಸ್. ಮೊದಲಿಗೂ ಆಗ್ತದೆ, ಅಷ್ಟು ಚೆನ್ನಾಗಿದೆ ಅದು. ಚೀವ್ ಮಾಡಿದಾಗ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಸಿಗ್ತಿದೆ, ಸಕ್ಕತ್ತಾಗಿದೆ. ಅಯ್ಯ, ನನ್ನ ಮಗನಿಗೆ ಇದರಲ್ಲಿ ಈ ಥರ ಸ್ನ್ಯಾಕ್ಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಅವ್ನು ಕ್ರಿಕೆಟಿಂದ ಬರ್ತಾನಲ್ಲ, ಫುಲ್ ಹೊಟ್ಟೆ ಹಸ್ಕೊಂಡಿರ್ತಾನೆ. ಏನಾದರೂ ಈ ಥರ ಸ್ನ್ಯಾಕ್ಸ್ ಮಾಡಿದ್ದೀನಿ ಇಲ್ಲ ಏನಾದರೂ ಮಾಡಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಫುಲ್ ಖುಷಿ ಆಗ್ಬಿಡ್ತಾನೆ. ಏನು ರಪ ರಪ ಅಂತ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದು ಆಗಲಿ ರೆಡಿ ಇರ್ತಾನೆ, ಹಾಕ್ಕೊಡು ತಿನ್ನೋದಕ್ಕೆ ಅಂತ. ಇನ್ನು ಅಮ್ಮ ಇಡ್ಲಿಗೆ ರುಬ್ತಾಯಿದ್ರು ಇಲ್ಲಿ. ಸೊ ಇಡ್ಲಿಗೆಲ್ಲ ಅವರೇ ರುಬ್ತಿರ್ತಾರೆ. ಒಂದೊಂದು ಸತಿ ನಾನು ರುಬ್ತಾ ಇರ್ತೀನಿ, ಟೈಮ್ ಇದ್ದರೆ ಅವರೇ ರುಬ್ತಿರ್ತಾರೆ. ಈ ಥರ ಇನ್ನು ರಾತ್ರಿಗೂ ಸ್ವಲ್ಪ ಡಿನ್ನರ್ ನೋಡಬೇಕು. ಚುರುಮುರಿನೇ ಆಗೋಗಿತ್ತಲ್ಲ, ಫುಲ್ ಆಗಿಬಿಟ್ಟಿತ್ತು. ಸರಿ, ಸ್ವಲ್ಪ ಲೈಟಾಗಿ ಏನಾದರೂ ಒಂದೊಂದು 2 ಚಪಾತಿ ತಿಂದುಬಿಟ್ಟೋಣ ಅಂದ್ಬಿಟ್ಟು ತಿಂದರೆ ಸಾಕು ಅಂತ ಚಪಾತಿಗೆಲ್ಲ ರೆಡಿ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಪ್ರಕೃಲ್ ಕೂಡ ಬಂದ. ನಾನು ಆಗಲೇ ಹೇಳ್ದಂಗೆ ಅವನಿಗೆ ಸ್ನ್ಯಾಕ್ಸ್ ಇಷ್ಟ. ಇನ್ನೆಲ್ಲ ಶಿಖಾ ಹೋಗಿ ತಕ್ಷಣ ಹೇಳ್ತಿರ್ತಾಳೆ ಚಿರುಮುರಿ ಮಾಡಿದ್ದಾರೆ ಅಂತ. ಅವನ ರಿಯಾಕ್ಷನ್ ನೋಡಿ, ಬಂದ ತಕ್ಷಣ ಬೇಕು ಅಂತ ಇರ್ತಾನೆ. ಇನ್ನು ನೆಕ್ಸ್ಟ್ ಯೋಗ ಡೇ ವೀಕ್ ಅಲ್ವಾ. ಸೊ ಆಯಾ ವೀಕಿಂದ ಏನಿರುತ್ತೆ ಏನಾದರೂ ಒಂದು ಅಕೇಶನ್ನು ಅದರದ್ದು ರಿಲೇಟೆಡು, ಅಂದರೆ ಈಗ ಸ್ಯಾಟರ್ಡೆ ಸಂಡೇ ಆ ಥರ ಲಾಸ್ಟ್ ಡೇ ಫ್ರೈಡೇ ಡ್ರಾಯಿಂಗ್ ಕೊಡ್ತಾರೆ ಪ್ರತಿ ವೀಕು. ಸೊ ಯೋಗ ಇತ್ತಲ್ಲ ನೆಕ್ಸ್ಟು, ಸೊ ಹಂಗಾಗಿ ಅದ್ರ ರಿಲೇಟೆಡು ಒಂದು ಯೋಗದು ಪಿಕ್ಚರ್ ಒಂದು ಕೊಡ್ತಾರೆ. ಪ್ರತಿ ಕೃಷ್ಣ ಜನ್ಮಾಷ್ಟಮಿ, ಲಕ್ಷ್ಮಿ, ಇಂಡಿಪೆಂಡೆನ್ಸ್ ಡೇ ಯಾವುದಾದ್ರೂ ಒಂದು ಅಕೇಶನ್ ಆಗಿರ್ಬೋದು ಅದನ್ನು ಕೊಡ್ತಾರೆ ಕಲರಿಂಗ್ ಮಾಡೋದಕ್ಕೆ. ಹಾಗೆ ಲಶಿಕನ್ ಹ್ಯಾಂಡ್ ರೈಟಿಂಗ್ ಮಾತ್ರ ಸೂಪರಾಗಿದೆ, ಎಲ್ಲ ಅವಳೇ ಬರ್ದಿರೋದು. ಸೊ ಮೈ ಸ್ವೇರ್ ನಾನು ಒಂದೂ ಬರ್ದಿಲ್ಲ ಇದರಲ್ಲಿ. ಸೊ ಡಾಟ್ ಹಾಕ್ಕೊಡ್ತೀನಿ, ಈ ಬಾಕ್ಸಲ್ಲೇ ಬರೀಬೇಕು ಅಂತ, ಅಂದರೆ ಅದು ಒಂದೇ ಡಾಟು ಯಾವ ಬಾಕ್ಸಲ್ಲಿ ಬರೀಬೇಕು ಅಂತ. ಸೊ ಎಲ್ಲ ಅವಳೇ ಬರ್ದಿರೋ ನೋಡಿ, ಎಷ್ಟು ಕ್ಲೀನಾಗಿ ಬರೀತಾಳೆ ಆ್ಯಂಡ್ ತುಂಬ ಫಾಸ್ಟಾಗಿ ಬರೀತಾಳೆ. ಆಲ್ಮೋಸ್ಟ್ ಅಲ್ಲೆಲ್ಲ ಏನಂದರೆ ಈ ಓದೋ ವಿಷಯದಲ್ಲೆಲ್ಲ ನನ್ನ ಕ್ವಾಲಿಟೀಸೇ ಬಂದುಬಿಟ್ಟಿದೆ ಲಶಿಕಂಗೆ. ಫಾಸ್ಟಾಗಿ ಬರೆಯೋದು, ಬೇಗ ಕೆಲಸ ಮುಗಿಸೋದು, ಕ್ಲೀನಾಗಿ ಬರೆಯೋದು, ಈ ಥರ. ಇನ್ನು ಅಮ್ಮನೇನೆ ಎಲ್ಲ ಇಡ್ಲಿ ಬ್ಯಾಟರ್ದೆಲ್ಲ ರೆಡಿ ಮಾಡ್ತಿದ್ರಲ್ಲ, ಸೊ ಅದನ್ನೆಲ್ಲ ರೆಡಿ ಮಾಡ್ತಿದ್ದಾರೆ. ಮತ್ತು ಏನಿಲ್ಲ, ಜಸ್ಟ್ ನಾವು ಸೋಡಾ ಏನು ಯೂಸ್ ಮಾಡಲ್ಲ, ಉಪ್ಪೊಂದು ಹಾಕ್ಬಿಟ್ಟು ಇಡ್ಲಿನ ರೆಡಿ ಮಾಡ್ತೀವಿ ಅಷ್ಟೇ. ಸೋಡಾ ಎಲ್ಲ ಮನೇಲಿ ಜಾಸ್ತಿ ಯೂಸ್ ಮಾಡಲ್ಲ. ಈ ಬೋಂಡಾ, ಬಜ್ಜಿ, ಪಕೋಡಾಗೆ ಇದು ಸ್ವಲ್ಪ ಉಬ್ಬಲಿ ಅನ್ನೋ ರೀಸನ್ಗೆ ಒಂದು ಸ್ವಲ್ಪ ಸೋಡಾನ ಯೂಸ್ ಮಾಡ್ತೀವಿ ಅಷ್ಟೇ. ಇನ್ನು ಇದಕ್ಕೆ ನಾನು ಚಟ್ನಿ ಮಾಡ್ತಾಯಿದ್ದೀನಿ, ಕಡಲೆ ಬೀಜದ್ದು. ಸಾಂಬಾರು ತಿಂದು ಬೇಜಾರಾಗ್ಬಿಟ್ಟಿದೆ, ಹಂಗಾಗಿ ಚಟ್ನಿನೇ ಸಾಕು ಅಂದ್ಬಿಟ್ಟು ಅದೊಂದೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದ್ರ ಜೊತೆಗೆ ಸಾಂಬಾರು ಏನಾದರೂ ಮಾಡಬೇಕು. ಸೊ ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಮಾಡ್ತಾನೆ ಅಂದರೆ ನಾನು ಹಿಂದಿನ ದಿನವೇ ಅಂದರೆ ತಿಂಡಿ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀನಿ, ಬಟ್ ಸಾಂಬಾರು ಬೆಳಗ್ಗೆ ಎದ್ಮೇಲೆ ಪ್ಲ್ಯಾನ್ ಮಾಡ್ಕೊಳ್ಳೋದು. ಇನ್ನು ಇಡ್ಲಿ ಮಾತ್ರ ತುಂಬ ಪ್ಲಫಿಯಾಗಿ ಬಂದಿದೆ, ತುಂಬ ಸಾಫ್ಟಾಗಿ, ಒಳ್ಳೆ ಮಲ್ಲಿಗೆ ಹೂವು ಇಡ್ಲಿ ಅನ್ನಲ್ವ ಆ ಥರ ಬಂದಿತ್ತು. ಏನಿಲ್ಲ, ಜಸ್ಟ್ ಅವಲಕ್ಕಿ, ಉದ್ದಿನಬೇಳೆ,
ಮತ್ತು ರವೆ, ಇಡ್ಲಿ ರವೆ, ನಾವು ಅಕ್ಕಿ ಎಲ್ಲ ಯೂಸ್ ಮಾಡಲ್ಲ, ಅಕ್ಕಿ ಯೂಸ್ ಮಾಡ್ದಲೇ ಇಡ್ಲಿ ರವೆಯಲ್ಲಿ ಮಾಡಿರೋವಂಥದ್ದು. ಅದು ಹೇಳಿದ್ನಲ್ಲ, ಅವಲಕ್ಕಿ, ಉದ್ದಿನಬೇಳೆ, ಇಷ್ಟೇ. ಸೊ ಉದ್ದಿನಬೇಳೆ 2 ಗ್ಲಾಸ್ ತೊಗೊಂಡ್ರೆ ರವೆನೂ 2 ಗ್ಲಾಸ್ ತೊಗೋಬೇಕು. ಅವಲಕ್ಕಿ ಇನ್ನು 3/4 ಗ್ಲಾಸ್ ಇಲ್ಲ 1 ಗ್ಲಾಸ್ ಆ ಥರ ತೊಗೊಂಡ್ರೆ ಸಾಕು. ಒಳ್ಳೆ ಪ್ಲಫಿಯಾಗಿ, ಅಂದರೆ ಚೆನ್ನಾಗಿ ವಾಶ್ ಮಾಡಬೇಕು ಅದನ್ನು, ಆವಾಗಲೇ ಬೆಳ್ಳಗೆ ಇಡ್ಲಿ ಇರುತ್ತೆ, ಹಾಗೆ ಪ್ಲಫಿಯಾಗೂ ಕೂಡ ಇರುತ್ತೆ. ಇನ್ನು ಲಶ್ಕಂಗೆ ಸ್ವಲ್ಪ ಇಡ್ಲಿ ಮೇಲೆ ಬಿಸಿ ಬಿಸಿ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಒಂಥರ ಟೇಸ್ಟೇ ಚೇಂಜ್ ಆಗುತ್ತೆ. ಎಂಜಾಯ್ ಮಾಡ್ತಿರ್ತಾಳೆ ಅವಳು ತಿನ್ನೋದಕ್ಕೆ. ಫ್ರೆಂಡ್ಸ್, ತಿಂಡಿ ತಿಂದಿದ್ದಾಯಿತು. ಇಡ್ಲಿ ಚೆನ್ನಾಗಿತ್ತು, ಒಂಥರ ಸಾಫ್ಟಾಗಿ ಬಂದಿತ್ತು, ತುಂಬ ಸಾಫ್ಟಾಗಿತ್ತು. ಸೊ ಸಕ್ಕತ್ತಾಗಿತ್ತು. ಬಿಸಿ ಬಿಸಿ ಇಡ್ಲಿ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಸೊ ಈಗ ಸ್ವಲ್ಪ ಟೀ ಮಾಡೋಕ್ಕಿಟ್ಟಿದ್ದೀನಿ. ಸೊ ಟೀ ಆದಮೇಲೆ ಸ್ಮೂದಿ ಮಾಡ್ಕೋಬೇಕು. ಸ್ಮೂದಿ ನಾನು 12 o'clockಲ್ಲಾದರೂ ಕುಡಿತೀನಿ, ಇಲ್ಲಾಂದರೆ 5 o'clockಲ್ಲಾದರೂ ಕುಡಿತೀನಿ, ಯಾವುದಾದ್ರೂ ಒನ್ ಟೈಮು. ಯೂಶ್ವಲಿ 5 o'clockಲ್ಲೇ ಕುಡಿತಾ ಇದ್ದೀನಿ ನಾನು. 5 o'clockಲ್ಲಿ ಟೀ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ ನಾನು ವಾಟ್ ಐ ಈಟ್ ಇನ್ ಎ ಡೇ ಅನ್ನೋದಾಗಿ ಪರ್ಫೆಕ್ಟಾಗಿ ತೋರಿಸ್ತೀನಿ. ನಮ್ಮದು ಈಟಿಂಗ್ ರೊಟೀನ್ ಹೆಂಗಿರುತ್ತೆ, ಪ್ರತಿಯೊಂದು ಹೇಗಿರುತ್ತೆ ಅಂತ. ಇನ್ನು ಇವತ್ತು ಸ್ಯಾಟರ್ಡೇನಾ, ನಾಳೆ ಸಂಡೇ. ಇಬ್ಬರು ಮಕ್ಕಳು ಮನೆಯಲ್ಲೇ ಇದ್ದು, ಇಬ್ಬರು ಮನೇಲೂ ಫುಲ್ಲು ಗಲಾಟೆ ಮನೇಲಿ. 2 ದಿನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಹಾಗೆ ಇಬ್ಬರು ಕಿತ್ತಾಡೋದು, ಅಳೋದು, ಒಂದೊಂದು ಟೈಮ್ ಚೆನ್ನಾಗೂ ಇರ್ತಾರೆ ಆಟ ಆಡಿಕೊಂಡು. ಈ ಥರ ನೀನು ಎಷ್ಟಂತೂ ತುಂಟದ ಕೆಲಸ ಮಾಡ್ತಾನೆ ಇರ್ತಾಳೆ. ನಾನು ತೋರಿಸ್ತೀನಿ ಇದಕ್ಕೆ ಏನು ಮಾಡ್ತಿದ್ದಾಳೆ ಅಂತ. ಯಾಕೆ ನೀನು ರೈಸು ಇದೇ ತುಂಟದ ಕೆಲಸ, ತರಲೆ ಕೆಲಸ ಇವೆಲ್ಲ. ಐಸ್ಗಳು ಇದಕ್ಕೆ ಕ್ಯೂಬ್ಸಿನ ಪ್ಲೇಟು, ಬರೀ ಹಿಂಗೆ ತರಲೆ ಕೆಲಸಗಳು ಮಾಡ್ತಿರ್ತಾಳೆ. ಏನದು, ಏನು ಬೇಕು? ಐಸ್ ಕ್ಯೂಬ್ಸ್ ಬೇಕಾ? ಏನಕ್ಕೆ ಐಸ್ ಕ್ಯೂಬ್ಸ್? ಮೆತ್ತಿಗೆ ಗ್ಲಾಸಲ್ಲಿ ಹಾಕ್ಬೇಕದು, ಹಂಗಲ್ಲ, ಗ್ಲಾಸಲ್ಲಿ ಹಾಕ್ಬೇಕು. ಹಾಂ, ಎಷ್ಟು ತರಲೆ ಕೆಲಸಗಳು. ಗ್ಲಾಸಲ್ಲಿ ನೀರು ಹಿಡ್ಕೊ. ಈ ಥರ ಒಂದಲ್ಲ ಎರಡಲ್ಲ, ಲಶ್ಕ ಅಂತೂ ತುಂಟದ ಕೆಲಸಗಳು ಮಾಡ್ತಾನೆ ಇರ್ತಾಳೆ, ತರಲೆ ಕೆಲಸಗಳು. ಅದನ್ನು ಆಟಾಡ್ಕೊ, ಅದನ್ನು ತೆಗಿ, ಇದನ್ನು ತೆಗಿ ಆಚೆಗಡೆ, ಅದನ್ನು ಹರಡು. ಸಖತ್ತು ತುಂಟದ ಕೆಲಸ ಮಾಡ್ತಾಳೆ. 2 days ಅವನ್ನ ಹಿಡಿಯೋದೇ ಒಂದು ಇದಾಗಿರುತ್ತೆ. ಒಂದೊಂದ್ಸಲಿ ಆಚೆನೂ ಹೋಗ್ತಿರ್ತಾರೆ ಆಟ ಆಡೋದಕ್ಕೆ. ಮನೇಲಿದ್ದರೆ ಇದೇ ಕೆಲಸನೇ ಲಶಿಕಾ ಮಾಡೋದು. ಇನ್ನು ಟೀ ಕೂಡ ರೆಡಿ ಆಯಿತು. ತಿಂಡಿ ಆದಮೇಲೆ ಒಂದು 1/2 hourಗೆ ಒಂದು ಟೀ ಕುಡಿಯೋ ಅಭ್ಯಾಸ ನಮಗೆಲ್ರಿಗೂ. ಇನ್ನು ಇವತ್ತು ಸ್ಯಾಟರ್ಡೆ ಅಲ್ವಾ, ನಾನು ಲಾಸ್ಟ್ ವ್ಲಾಗಲ್ಲಿ, ಒಂದು ಹಿಂದಿನ ವ್ಲಾಗಲ್ಲಿ ನಾನು ತೋರಿಸಿದ್ದೆ, ನೀಮ್ ಪೌಡರ್ ಮಾಡ್ಕೊಂಡಿದ್ದೆ, ನೀಮ್ ಪೇಸ್ಟ್ ಮಾಡ್ಕೊಂಡಿದ್ದೆ, ಹಾಗೆ ಒಂದು ಸ್ಪ್ರೇ ವಾಟ್ರ್ ಮಾಡ್ಕೊಂಡಿದ್ದೆ ಅಂತ. ಸೊ ಇವತ್ತು ನೀರು ಹಾಕಿಬಿಟ್ಟು ಜಸ್ಟ್ ನೀಮ್ ಲೀವ್ಸ್ನ ಪೇಸ್ಟ್ ಮಾಡ್ಕೊಂಡಿರೋದಷ್ಟೇ. ಇದನ್ನು ಒಂದು ಡಬ್ಬಕ್ಕೆ ಹಾಕಿಬಿಟ್ಟು ಫ್ರಿಜ್ ಒಳಗೆ ಎತ್ತಿಟ್ಟಿದ್ವಿ. 1 hour ಆಚೆನೇ ತೆಗೆದಿಟ್ವಿ, ಅದು ಸ್ವಲ್ಪ ತಣ್ಣಗಿರೋದೆಲ್ಲ ಸ್ವಲ್ಪ ಹೋಗಲಿ ಅಂತ. ಇನ್ನು ಮಕ್ಕಳಿಗೆ ಮೈ ತುಂಬ ಹಚ್ಚಿ ಸ್ನಾನ ಮಾಡಿಸೋಣ ಅಂತ. ಇನ್ನು ನಾನು ಕೂಡ ನೀಮ್ ಪೇಸ್ಟ್ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ತಲೆ ಸ್ನಾನ ಮಾಡಿಕೊಂಡು, ಈ ಥರ ಡೈಲಿ ಈ ಥರ ನನ್ನ ತಲೆ ಬಾಚೋದು. ಈ ಥರ ರಿವರ್ಸಲ್ಲಿ ತಲೆ ಬಾಚೋದ್ರಿಂದ ಕೂದಲು ಒಂದು ಒಳ್ಳೆ ಸರ್ಕ್ಯುಲೇಷನ್ ಆಗುತ್ತೆ ನಮ್ಮ ಸ್ಕ್ಯಾಲ್ಪ್ಗೆ, ಆ್ಯಂಡ್ ಹೇರ್ ಗ್ರೋತ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಸೊ ಈ ಥರನೂ ಒಂದು ಸಲ ಬಾಚಬೇಕು, ಆಮೇಲೆ ಫಾರ್ವರ್ಡಿಂದ ಹಿಂದಕ್ಕೂ ಒಂದು ಸಲ ಬಾಚಬೇಕು, ಆಮೇಲೆ ಬ್ಯಾಕ್ವರ್ಡಿಂದ ಫಾರ್ವರ್ಡ್ಗೂ ಬಾಚಬೇಕು. ಸೊ ಈ ಥರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ಹೇರ್ ಗ್ರೋತ್ಗೆ ಒಂದು ಒಳ್ಳೆ ಇಂಪಾರ್ಟೆಂಟ್ ಈ ಥರ ಮಾಡಿದ್ರೆ. ಆ್ಯಂಡ್ ಸ್ವಲ್ಪ ಮನೆ ಹತ್ರ ಯಾವುದೋ ಒಂದು ದೇವ್ರನ್ನ ಕರೆಸಿದ್ರು, ಅದು ನೋಡ್ಕೊಂಡು